ಹಾಯ್ ಫ್ರೆಂಡ್ಸ್, ಇವತ್ತು ಶೇಂಗಾದ ಉಂಡೆ ಮಾಡೋಣ ಬರ್ರಿ. ಈಗ ನಾಗರ ಪಂಚಮಿ ಬಂತಲ್ಲ, ಈ ಹಬ್ಬಕ್ಕೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ವೆರೈಟೀಸ್ ಆಫ್ ಉಂಡೆ ಮಾಡ್ತಾರೆ. ಅದರಲ್ಲಿ ಶೇಂಗಾ ಉಂಡೆನೂ ಒಂದು. ನಾ ಶೇಂಗಾ ಉಂಡೆ ಜೊತೆ ಸ್ವಲ್ಪ ಎಳ್ಳು ಮಿಕ್ಸ್ ಮಾಡಿ ಮಾಡಕತ್ತೀನಿ. ಈ ಶೇಂಗಾ ಉಂಡೆ ಮಾಡೋಕೆ ಫಸ್ಟ್ ಶೇಂಗಾ ಹುರ್ಕೊಳ್ಳೋಣಂತ ನಾ ಒಂದು ಅರ್ಧ kg ಶೇಂಗಾ ತೊಗೊಂಡಿನಿ. ಇದನ್ನು ಚೆಂದಾಗಿ ಲೋ ಫ್ಲೇಮಾಗಿ ಕ್ರಿಸ್ಪಿ ಆಗೋಂಗೆ ಹುರ್ಕೋಬೇಕು. ನೋಡ್ರಿ ಇಲ್ಲಿ ಎಷ್ಟು ಚಲೋ ತಂಗ ಹುರ್ಕೋತೀರ ಅಷ್ಟು ಚಲೋ ಉಂಡೆ ಆಗ್ತಾವೆ. ಎಳ್ಳನ್ನು ನಾನು ಸ್ವಲ್ಪ ಹುರ್ಕೊಂಡು ಇಟ್ಕೊಂಡಿನಿ. ಇದಕ್ಕೀಗ ಎಳ್ಳು ಮಿಕ್ಸ್ ಮಾಡ್ಕೊತೀನಿ ಶೇಂಗಾಕ್ಕೆ. ಒಂದು ಕಡೆ ನಾವು ಆಣ ಮಾಡ್ಕೊಳ್ಳೋಣಂತ. ಆಣ ಮಾಡ್ಕೊಳಕ್ಕೆ ಬೆಲ್ಲ ಮತ್ತು ನೀರು ಹಾಕ್ಕೊಂಡು ಅಟ್ಲೀಸ್ಟ್ ಒಂದು ಅರ್ಧ kg ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಾನು. ಅದಕ್ಕೆ ಒಂದು ವಾಟೆಗಿಂತ ಸ್ವಲ್ಪ ಹೆಚ್ಚಿಗೆ ನೀರು ಹಾಕ್ಕೊತೀನಿ. ನೀವು ನೀರು ಹಾಕ್ಕೊಂಡು ಒಂದು ವಾಟೆಯದಷ್ಟು ನೀರು ಹಾಕ್ಕೊಂಡು ಕುದಿಸಿ ಚೆಂದಾಗಿ ಆಣ ಮಾಡ್ಕೊಂಡ್ರಿ ಅಂದರೆ ಚಲೋ ಬರ್ತಾವೆ ಉಂಡೆ. ಇಲ್ಲ ಇವಾಗಿನ ಕಾಲದಾಗೆಲ್ಲ ಒಂದಿಟ್ಟು ತುಪ್ಪ ಹಾಕಿ ಕರಗಿಸ್ಕೊಂಡು ಅಥವಾ ಒಂದು ಹನಿ ಎಣ್ಣೆ ನೀರು ಹಾಕಿ ಕರಗಿಸ್ಕೊಂಡು ಅಂಥೇಳಿ ಮಾಡಿದ್ರೆ ಆ ಟ್ರೆಡಿಷ್ನಲ್ ಟೇಸ್ಟ್ ಕೊಡೋದಿಲ್ಲ. ಈಗ ಆಣ ಬಂದೈತೋ ಇಲ್ಲೋ ಅಂತೇಳಿ ಚೆಕ್ ಮಾಡೋಕೆ ನಾನು ಒಂದು ವಾಟೆದಾಗ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ಇನ್ನೊಂದು ಸ್ವಲ್ಪ ಆಣ ಬರಬೇಕದ, ಅದಕ್ಕೆ ಅದನ್ನ ಕುದಿಯಾಕೆ ಬಿಡೋಣ. ಇದು ಲವಂಗ ಮತ್ತು ಏಲಕ್ಕಿನ ನಾನು ಸ್ವಲ್ಪ ಅಬ್ಡ ಜಬ್ಡ ಚಚ್ಕೊಂಡೀನಿ. ಅದನ್ನು ಈ ಕುದಿಯೋ ಬೆಲ್ಲಕ್ಕೆ ಹಾಕಾಕತ್ತೀನಿ. ಆ ಫ್ಲೇವರ್ಸ್ ಎಲ್ಲ ಅದ್ರೊಳಗೆ ಬಿಟ್ಕೊತದ ಅದು. ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆಂದಾಗಿ ಕುದಿಸ್ಕೊಳ್ಳೋಣ ಅಂತ. ಚಲೋ ಟ್ರೆಡಿಷ್ನಲ್ ಟೇಸ್ಟ್ ಬೇಕಂದ್ರೆ ಈ ಥರ ಒಂದು ವಾಟೆ ಹೆಚ್ಚಿಗೆ ನೀರು ಹಾಕಿ ಚೆಂದಾಗಿ ಬೆಲ್ಲ ಕುದಿಸ್ಕೊರಿ, ಅಂದ್ರೆ ಚಲೋ ಬರ್ತೈತಿ ಟೇಸ್ಟ್. ಈಗ ಇನ್ನೊಮ್ಮೆ ಟ್ರೈ ಮಾಡಿ ನೋಡೋಣ. ನೋಡ್ರಿ ಈಗ ನೀರೊಳಗೆ ಎಷ್ಟು ಚಂದ ಕುಡ್ಕೊಳಕತ್ತೈತಿ ಬೆಲ್ಲ. ಈಗ ಅದು ಕುದ್ದೈತಿ ಅಂತ ಅರ್ಥ. ಈಗ ಆಣ ಕರೆಕ್ಟ್ ಐತಿ ಉಂಡೆ ಮಾಡೋಕೆ. ಈಗ ನಾವು ಈ ಶೇಂಗಾ ಏನು ಎಳ್ಳು ಹುರಿದಿಟ್ಕೊಂಡೇವಲ್ಲ ಇದಕ್ಕೆ ಆಣ ಹಾಕ್ಕೊಳ್ಳೋಣ ಅಂತ. ಇನ್ನು ಆಣ ಹಾಕ್ಕೊಂಡು ಚಲೋ ತಂಗ ಕೈ ಆಡಿಸ್ಕೋಬೇಕು. ಬೆಲ್ಲದಾಗ ಏನರ ಕಸರಿದ್ರೆ ಹೋಗಲಿ. ಆಮೇಲೆ ನಾವು ಏಲಕ್ಕಿ ಮತ್ತು ಲವಂಗ ಅಬ್ಡ ಜಬ್ಡ ಕುಟ್ಟಿ ಹಾಕ್ಕೊಂಡಿದ್ವಲ್ಲ ಅದು ನಮ್ಮ ಬಾಯಿಗೆ ಹತ್ತೋಂಗೆ ಏನು ಬರೋದು ಬೇಡ ಅಂಥೇಳಿ ನಾನು ಸೋಸ್ಕೊಳಕತ್ತೀನಿ. ಬರೀ ಅದು ಫ್ಲೇವರ್ಸ್ ಅಷ್ಟು ಇನ್ಸರ್ಟ್ ಆಗಲಿ ಅದ್ರೊಳಗೆ. ಈಗ ನೋಡ್ರಿ ಒಂದು ಕೈ ಆಡಿಸ್ಕೊಂಡೀನಿ. ಈಗ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಬೇಕು ಅನ್ಸಾಕತ್ತೈತಿ ಇದನ್ನು ಬೆಲ್ಲ. ಅದಕ್ಕೆ ಮತ್ತು ಇನ್ನೊಂದು ಸ್ವಲ್ಪ ಹಾಕ್ಕೊಳಕತ್ತೀನಿ. ಈಗ ಇದನ್ನು ಕೈ ಆಡಿಸ್ಕೊಂಡು ಇದನ್ನ ಈಗ ಬಿಸಿ ಐತಿ ಸ್ವಲ್ಪ ದಾನ ಅಂದ್ಕೊಳ್ಳೆ ನಾವು ಈಗ ಆ ತಕ್ಷಣ ಕಟ್ಟಬಾರ್ದು ಉಂಡೆ. ಸ್ವಲ್ಪ ಆರಕ್ಕೆ ಬಿಡಬೇಕು, ಅಂದರೆ ಈಗ ಗಟ್ಟಿಗೆ ಬರ್ತೈತಿ ಅದ. ಈಗ ನೋಡ್ರಿ ಹಿಂಗೆ ಚೆಂದಾಗಿ ಕೈ ಆಡಿಸ್ಕೊಳಕತ್ತೀನಿ. ಈಗ ಸ್ವಲ್ಪ ಆರೈತಿ ಅದ, ಸ್ವಲ್ಪ ಆದರೂ ಬೆಚ್ಚಗೈತಿ. ಟ್ರೈ ಮಾಡೋಣಂತ ಕಟ್ಟಾಕ. ಕೈಗೆ ಒಂದಿಷ್ಟು ತುಪ್ಪ ಹಾಕ್ಕೊಂಡ್ರೆ ಅಂಟೋದಿಲ್ಲ. ಸೊ ಈಗ ನೋಡ್ರಿ ಉಂಡೆ ಕಟ್ಟಕ್ಕೆ ಬರಾಕತ್ತಾವು. ಈಗ ಚೆಂದಾಗ ಆರೈತಿ. ನೋಡ್ರಿ ಎಷ್ಟು ಲಘು ಲಘು ಉಂಡೆ ಕಟ್ಟಕ್ಕೆ ಬರಾಕತ್ತಾವು ಇವಾಗ. ನೀವು ಇದನ್ನ ನಾಲ್ಕು ಉಂಡೆಗೆ ಒಂದು ಸ್ವಲ್ಪ ಕೈ ಆಡಿಸ್ಕೊತ ಇರಬೇಕಾ, ಆಮೇಲೆ ಉಂಡೆ ಕಟ್ಟಬೇಕಾ. ಇಲ್ಲಾಂದ್ರೆ ಕೆಳಗಡೆ ಅದು ಬೆಲ್ಲ ಸೆಟ್ಲ್ ಹಾಕ್ಕೊತ ಹೋಗ್ತೈತಿ. ನೀವು ಹಬ್ಬಕ್ಕಿಂತ ಉಂಡೆ ಕಟ್ಕೋರಿ ಮತ್ತು ಕಮೆಂಟ್ನಾಗ ಹೆಂಗಾಗೈತೆ ಅನ್ನೋದು ಹೇಳ್ರಿ.